ಸೊ ನಮ್ಮ ಜೊತೆಗೆ ಗುರುಕಿರಣ್ ಅವರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಕನ್ನಡ ಚಿತ್ರರಂಗದ ಕಳಶ ಇವತ್ತು ಮುದುಡಿ ಹೋಗಿರೋದು, ಎಷ್ಟು ನಷ್ಟ ಇದು ಕನ್ನಡ ಚಿತ್ರರಂಗ? ಡೆಫಿನೆಟ್ ಆಗಿ, ಯಾಕೆಂದರೆ ಈ ಪೀಕ್ ನನ್ನ ಲೆಕ್ಕದಲ್ಲಿ ದಕ್ಷಿಣ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಐ ಥಿಂಕ್ ದ ವೆರಿ ಫಸ್ಟ್ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. ಎಲ್ಲ ಟಾಪ್ ಹೀರೋಸ್ಗಳು ಇವ್ರ ಡೇಟಿಗೆ ಕಾಯ್ತಾ ಇದ್ದ ಒಂದು ಟೈಮ್ ಇತ್ತು. ಎಲ್ಲರೂ ಇವ್ರ ಡೇಟ್ ಕೇಳಿ ಆಮೇಲೆ ಅವರು ಡೇಟ್ ಕೊಡ್ತಾ ಇದ್ದಿದ್ದು. ಸೊ ಈ ಥರ ಕಲಾವಿದರು ತುಂಬ ಅಪರೂಪ ಇರೋದು. ಆಮೇಲೆ ಆ ಟೈಮಲ್ಲಿ ಇದರಲ್ಲಿ ಚಿತ್ರ ರಂಗ ಅಂತ ಇತ್ತು. ಆ ಟೈಮಲ್ಲಿ ಸ್ಟಾರ್ಟಿಂಗ್ ಆಗುವಾಗ ಕೆಲವೇ ಕಲಾವಿದರು ಇದ್ದಿದ್ದು. ಬಟ್ ಅದರಲ್ಲಿ ಐ ಥಿಂಕ್ ಮೋಸ್ಟ್ ಡಿಮ್ಯಾಂಡೆಡ್ ಅಂದರೆ ನಮ್ಮ ಖುಷಿ, ನಮ್ಮ ಸರೋಜಾ ದೇವಿಯವರು ಅಂತ. ಸೊ ನನ್ನ ಲೆಕ್ಕದಲ್ಲಿ ಸಾರ್ಥಕ ಜೀವನ, ಸಾಧನೆ ತುಂಬ ಮಾಡಿದ್ದಾರೆ. ಡೆಫಿನೆಟ್ ಆಗಿ ತುಂಬ ನೋವಾಗುತ್ತೆ. ರೀಸೆಂಟಾಗಿ ಯಾವತ್ತಾದರೂ ಭೇಟಿ ಆಗಿದ್ದು? ಇಲ್ಲ, ಹಾಗೆ ಒಂದು 4-5 ತಿಂಗಳಾಯಿತು ಭೇಟಿಯಾಗಿ. ಆ ಸಂದರ್ಭದಲ್ಲಿ ಏನಾದರೂ ಮಾತಾಡಿರೋದು, ಅವ್ರ ಆಸೆಗಳನ್ನು ಹೇಳ್ಕೊಂಡಿರೋದು? ಇಲ್ಲ, ಆಸೆಗಳಿಲ್ಲ, ಕ್ಯಾಶುವಲಿ ಅವರನ್ನ ಈಗ ನಮ್ಮ ತಾಯಿಗೆ ಮಾತಾಡ್ತಾರೆ ಚೆನ್ನಾಗಿದೆಯಾ, ಅದೇ ಜಾಸ್ತಿ ಮಾತಾಡೋದು. ಬೇರೆ ಏನು ಚಿತ್ರರಂಗದ ಬಗ್ಗೆ ಅಂತ ಜಾಸ್ತಿ ಡಿಸ್ಕಷನ್ ಮಾಡಲ್ಲ. ಅಂದರೆ ತುಂಬ ಡಿಫ್ರೆನ್ಸ್ ಇದೆಯಾ. ನೋಡಿರ್ತೀರ ಅವರ ಚಿತ್ರಗಳು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಯಾರಿವನ್ ಆಗಿರ್ಬೋದು, ಸಾಕಷ್ಟು ಭಾಗ್ಯವಂತರಾಗಿರ್ಬೋದು. ನಿಮ್ಮ ಫೇವ್ರೆಟ್ ಯಾವುದು, ಅಥವಾ ಅವರ ಪಾತ್ರಗಳನ್ನು ನೋಡಿದಾಗ ಏನು ಅನಿಸೋ ನಿಮಗೆ? ನನ್ನ ಲೆಕ್ಕದಲ್ಲಿ ಒಂದೊಂದು, ಈಗ ಅಣ್ಣವರು ಅಷ್ಟೇ, ಸರೋಜಾದೇವಿ ಅವರು ಅಷ್ಟೇ, ಒಂದೊಂದು ಪಾತ್ರಕ್ಕೆ ಅವರು ಪರ್ಸನಾಲಿಟಿ ಚೇಂಜ್ ಆಗುತ್ತೆ. ಈಗ ನಮಗೆ ಅದು ಸರೋಜಾದೇವಿ ಅಂತ ಅನಿಸಲ್ಲ, ಅದಕ್ಕೆ ನೋಡುವಾಗ ಅದೇ ಪಾತ್ರ ಅಂತ. ಕಿತ್ತೂರು ಚೆನ್ನಮ್ಮನೆ ಅಥವಾ ಈ ಒಂದು ಮನೆಯಲ್ಲಿ ಅಳ್ತಾ ಕೂತ್ಕೊಳ್ಳೋ ಒಂದು ತಾಯಿ, ಈ ಕ್ಯಾರೆಕ್ಟ್ರೆಲ್ಲ ನೋಡುವಾಗ ಹೌದಾ, ಯಾಕಂದರೆ ಇದು ಕಲಾವಿದರು, ಯಾವ ಒಳ್ಳೆ ಕಲಾವಿದರು ನಾವು ಅವರ ಫ್ಯಾನ್ಸ್ ಆಗೋದು ಅವರ ಪರ್ಫಾರ್ಮೆನ್ಸ್ಗಿಂತ ಆ ಚಿತ್ರಕ್ಕೆ ಫ್ಯಾನ್ಸ್ ಆಗ್ತೀವಿ. ಒಳ್ಳೆ ಕಲಾವಿದ ಯಾವ ಆಗೋದಂದರೆ ಇಂಡಿವಿಜುವಲ್ ಹಿಟ್ ಆದಾಗಲ್ಲ, ಚಿತ್ರ ಸಕ್ಸಸ್ ಆದಾಗ. ಸೊ ಅಂಥದ್ದು ಅವರು ಪ್ರತಿಯೊಂದರಲ್ಲಿ ಅವರು ಬೇರೆ ಬೇರೆ ಪಾತ್ರದಲ್ಲಿ ಬೇರೆ ಬೇರೆ ಥರ ಪರ್ಫಾರ್ಮ್ ಮಾಡ್ತಾಯಿದ್ರು ಅಂತ. ಅಂದರೆ ರೇಂಜ್ ಇರೋ ಆರ್ಟಿಸ್ಟ್ ಇವತ್ತು ಕಮ್ಮಿ. ಕೊನೆಯದಾಗಿ, ಶಿಸ್ತು ಅಂತ ಹೆಸರಿದ್ದದ್ದೇ ಸರೋಜಾ ದೇವಿಯವರು. ಅಷ್ಟು ಶಿಸ್ತನ್ನು ಪಾಲಿಸಿದಂಥ ನಟಿ, ಈಗಿನ ನಟಿಯರಿಗೆ ಯಾವ ಥರ ಮಾದರಿ ನಟ? ನನ್ನ ಲೆಕ್ಕದಲ್ಲಿ ಇತ್ತೀಚೆಗೆ ಅಂದರೆ ಆಯಿತು, ತುಂಬ ಟೈಮ್ ಆಯಿತು. ಶಿಸ್ತು ಸ್ವಲ್ಪ ವೆಯ್ಟ್ ಮಾಡಿಸಿದ್ರೆ ಸ್ಟಾರ್ಡಮ್ ಅಂತ ಅನಿಸ್ತಾ ಇತ್ತು. ಬಟ್ ಆ ಟೈಮಲ್ಲಿ ಅವರು ಒಂದು ಶ್ರದ್ಧೆಯಿಂದ ಕೆಲಸ ಅಂತ ಮಾಡೋದು. ಮುಂಚಿನ ಆರ್ಟಿಸ್ಟ್ ಎಲ್ಲ ಬೆಳಿಗ್ಗೆ ಬಂದು 5 ಗಂಟೆಗೆ ಮೇಕಪ್ ಕೊಡ್ತಾಯಿದ್ರು. ಇವತ್ತೆಲ್ಲ ಸೆಟ್ಟಿಗೆ ಬರುವಾಗಲೇ 10-11 ಗಂಟೆ ಆಗುತ್ತೆ. ಆ ಸೀರಿಯಸ್ನೆಸ್ಸು ಅಥವಾ ಅದು ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ. ಅದು ಏನು ಮಾಡೋಕ್ಕಾಗಲ್ಲ, ರೂಟೀನ್. ಓಕೆ ಸರ್, ಇದಿಷ್ಟು ಗುರುಕಿರಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.